ಮಳೆ ಬಂತು ಮಳೆ ಮಳೆ ಬಂತು ಮಳೆ ಹನಿ ಹನಿಯಾಗಿ ಬಂದಿತು ಬಾನಿಂದ ಕಾಯೂರ ಕೆರೆಯ ತುಂಬಿತು ಆನಂದ ಓಹೋ ಆನಂದ ಕಾಯೂರ ಕೆರೆಯ ತುಂಬಿತು ಮಳೆ ಬಂತು ಮಳೆ ಮಳೆ ಬಂತು ಮಳೆ ಹನಿ ಹನಿಯಾಗಿ ಬಂದಿತು ಬಾನಿಂದ ಕಾಯೋರ ಕೆರೆಯ ತುಂಬಿತು. ಇಂಥ ಮಳೆ ನೋಡಿ ಫ್ರೆಂಡ್ಸ್. ಇದು ಮಲೆನಾಡು. ನಮ್ಮ ಅಳಿಯನ ಊರಿಗೆ ಹೋಗಿದ್ವಿ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಒಂದು ಊರಿದು. ನಾವಲ್ಲಿಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ 2 ದಿನ ಇದ್ವಿ. 1 ಸೆಕೆಂಡು ಮಳೆ ಬಿಡಲಿಲ್ಲ ಫ್ರೆಂಡ್ಸ್. ಎಷ್ಟೊಂದು ಮಳೆ ಅಂದರೆ ಆ ವಾತಾವರಣನೇ ಖುಷಿ ಕೊಡ್ತು. ಬನ್ನಿ ನಮ್ಮ ಅಳಿಯನ ಊರಿನ ಬಗ್ಗೆ, ಅವರ ಮನೆ ಸುತ್ತಮುತ್ತಲು, ಅವರ ತೋಟ, ಎಲ್ಲದರ ಬಗ್ಗೆ ನಿಮಗೆ ವಿವರಿಸ್ತಾ ಹೋಗ್ತೇನೆ. ನನ್ನ ಜೊತೆ ನೀವು ಬನ್ನಿ. ನಮ್ಮ ಬೀಗರ ಮನೆನೂ ನೋಡ್ಬೋದು. ಬನ್ನಿ. ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನಪ್ಪಾ ರೋಡಲ್ಲಿ ನಿಂತಿದ್ದಾಳೆ ಇವಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಕೇಳಿಸ್ತಾ ಇದೆ ಹಿಂದ್ಗಡೆ ನಿಮ್ಗೆ? ನೋಡಿ, ನನ್ನ ಹಿಂದ್ಗಡೆ ಶಾಲೆ ಇದೆ. ಎಲ್ಲಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾನು ನಮ್ಮ ಬೀಗರ ಮನೆಯಲ್ಲಿದ್ದೀನಿ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಹತ್ರ ನನ್ನ ದೊಡ್ಡಳಿಯನ ಅಪ್ಪ ಅಮ್ಮನ ಊರಲ್ಲಿ ನಾವಿದ್ದೀವಿ ಈಗ. ಬನ್ನಿ, ಸುತ್ತಮುತ್ತ ಹೇಗಿದೆ, ಮಲೆನಾಡು, ಮಳೆ, ಪರಿಸರ, ಹಸಿರು ಎಲ್ಲ ನಿಮ್ಗೆ ತೋರಿಸ್ತೇನೆ ಈಗ. ಬನ್ನಿ, ಈಗ ನಾವು ಪೂರ್ತಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಬನ್ನಿ. ಇದು ಕೈಗಾಕ್ಕೆ ಹೋಗುವಂತಹ ಮೇನ್ ರೋಡ್ ನೋಡಿ. ಅದು ರೋಡಿನ ಆ ಕಡೆ ಇರುವಂತದ್ದು ಸರ್ಕಾರಿ ಶಾಲೆ. ಮಳೆ ಶುರುವಾಯಿತು ನೋಡಿ. ಇದೆಲ್ಲ ನಮ್ಮ ಬೀಗರ ತೋಟ ನೋಡಿ. ಎಲ್ಲ ಅಡಿಕೆ ಗಿಡ, ತೆಂಗಿನ ಮರ, ಹಾಗೆ ನೋಡಿ ಎಲ್ಲ ಏನೇನ್ ಬೇಕು ನಿಮ್ಗೆ ಎಲ್ಲ ಗಿಡ ಮರಗಳು ಪೂರ್ತಿ ಇದೆ. ಸ್ಟಾರ್ ಫ್ರೂಟ್ ಅಂತೀವಲ್ಲ, ಗೊತ್ತಾ ನಿಮ್ಗಿದು? ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್. ಇದರಲ್ಲಿ ಚಟ್ನಿ, ಸಾರು ಎಲ್ಲ ಮಾಡ್ತಾರೆ. ಹಾಗೆ ಹಣ್ಣಾಗಿರುವಂತದ್ದು ತಿನ್ನಕ್ಕೂ ತುಂಬಾ ರುಚಿಯಾಗಿರುತ್ತೆ, ಸಿಹಿಯಾಗಿರುತ್ತೆ, ವಿಟಮಿನ್ ಸಿ ರಿಚ್ ಇದು. ಈಗ ಎಲ್ಲ ಹಣ್ಣಿನ ಸೀಸನ್ ಮುಗೀತು. ತುಂಬಾ ಹಲಸಿನ ಹಣ್ಣು, ಮಾವಿನ ಹಣ್ಣು, ಏನ್ ಬೇಕು ನಿಮ್ಗೆ ಆತರ ಎಲ್ಲ ಇದೆ ನಮ್ಮ ಬೀಗರ ತೋಟದಲ್ಲಿ. ಆದ್ರೆ ಈಗ ಜಡಿ ಮಳೆ ಆದ್ರಿಂದ ಯಾವುದು ಸೀಸನ್ ಅಲ್ವಾ, ಎಲ್ಲ ಮುಗ್ದೋಗಿದೆ. ಎಲ್ಲ ಹಣ್ಣುಗಳ ಸೀಸನ್ ಮುಗ್ದೋಗಿದೆ. ಈ ಪರಿಸರ ನೋಡಕ್ಕೆ 2 ಕಣ್ಣು ಸಾಕಾಗುದಿಲ್ಲ. ಏನಂತೀರಿ? ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ತೋಟದ ಒಳಗೆ ಹೋಗಿ ತೋರ್ಸಕ್ಕಾಗಲ್ಲ. ಹೀಗೇನೆ ಎಲ್ಲ ತೋರಿಸ್ತೀನಿ ನೋಡಿ. ನಮ್ಮ ಬೀಗರ ತೋಟ ನೋಡ್ಕೊಳ್ಳಕ್ಕೆ ಒಂದು ಕುಟುಂಬನ ಇಟ್ಕೊಂಡಿದ್ದಾರೆ. ಅವರು ಈ ಮನೆ ಕೊಟ್ಟಿದ್ದಾರೆ, ಅಲ್ಲಿ ವಾಸ ಇದ್ದಾರೆ. ಇದೆಲ್ಲ ನೋಡಿ, ಈ ಕಡೆ ಪೂರ್ತಿ ಅಡಿಕೆ ತೋಟ ಇದೆ ನೋಡಿ. ಹಾಗೆ ಇದು ಗೇರು ಹಣ್ಣು, ಕ್ಯಾಶ್ಯೂ ಇದೆಯಲ್ಲ, ಗೋಡಂಬಿ ಮರ. ಈಗ ಬೇಸಿಗೆಲ್ ಮುಗ್ದು ಹೋಗಿರುತ್ತೆ ನೋಡಿ. ಈಗ ಮರ ಅಷ್ಟೇ ಇದೆ, ತೋರಿಸ್ತಿದ್ದೀನಿ. ಹಲಸಿನ ಮರ ಬೇಕಾ, ಮಾವಿನ ಹಣ್ಣು ಬೇಕಾ ನೋಡಿ. ಅಡಿಕೆ ತೋಟ ತುಂಬಾ ಚೆನ್ನಾಗಿದೆ. ಹೊಸ ತೋಟನು ಫುಲ್ಲು ತುಂಬಾ ಹಿಂದೆವರೆಗೂ ಇದೆ ಫ್ರೆಂಡ್ಸ್. ನನಗೀಗ ಅಲ್ಲಿವರೆಗೆ ಹೋಗಿ ವಿಡಿಯೋ ಮಾಡಕ್ ಕಷ್ಟ, ಮಳೆ ಬರ್ತಾ ಇದೆ. ಅಡಿಕೆ, ಬಾಳೆ ಎಲ್ಲ ಇದೆ. ಬನ್ನಿ ಹಾಗೆ ಮುಂದೆ ಹೋಗೋಣ, ಮನೆ ಕಡೆ ಹೋಗೋಣ ನಾವೀಗ. ನೋಡಿ, ಹೊಸ ಅಡಿಕೆ ಸಸಿಗಳೆಲ್ಲ ಈ ಕಡೆ ಪೂರ್ತಿ. ಇನ್ನೊಂದು ಹೊಸ ಅಡಿಕೆ ತೋಟ ಬೆಳೀತಾ ಇದೆ. ಲಿಂಬೆ ಹಣ್ಣು ತೋರಿಸ್ತೇನೆ ಬನ್ನಿ ನಿಮ್ಗೆ. ನೋಡಿ ಎಷ್ಟೊಂದು ಲಿಂಬೆಕಾಯಿ ನೋಡಿ. ನಮ್ಮ ಜಮೀನಲ್ಲಿ ಕಷ್ಟಪಟ್ಟು ನಾವೇ ಬೆಳೆದಂತಹ ತರಕಾರಿ, ಹಣ್ಣು ಏನೇ ಇರಲಿ ಅದು ಕೊಡುವಂತಹ ಖುಷಿ ಇದೆಯಲ್ಲ, ಹೇಳಕ್ ಸಾಧ್ಯ. ಈ ತರ ಅಲ್ವಾ? ಭೂಮಿ ಇದ್ರೆ, ಬೆಳೆಯುವ ಮನಸ್ಸಿದ್ರೆ, ಶ್ರಮ ಪಟ್ರೆ ಏನನ್ನು ಬೆಳಿಬಹುದು ಫ್ರೆಂಡ್ಸ್. ನಾನು ಪೂರ್ತಿ ಈಗ ಮನೆಯ ಚಿತ್ರಣನ ತೋರಿಸ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆ. ನೋಡಿ, ಈ ತರ ಮಳೆಗೆ ತೊಂದರೆ ಆಗದೆ ಇರಕ್ಕೆ ಮೇಲ್ಗಡೆನೂ ಪೂರ್ತಿ RCCಗೆ ಮೇಲೆ ಶೀಟ್ ಹಾಕಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ಆ ತರ ಕವರ್ ಮಾಡಿದ್ದಾರೆ. ಹಾಗೂ ಎದುರುಗಡೆಗೂ ಅಷ್ಟೇ ನೋಡಿ, ಪೂರ್ತಿ ಈ ತರ ಎಷ್ಟೇ ಜೋರು ಮಳೆ ಬರಲಿ ಯಾವುದೇ ತೊಂದರೆ ಆಗದ ರೀತಿ ಪೂರ್ತಿ
ಶೀಟ್ ಹಾಕಿ ಚೆನ್ನಾಗಿ ಕವರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದ್ರೆ ಹೇಗೆ ಹೊತ್ತು ಕಳಿತೀವಿ ಅನ್ನೋದೇ ಗೊತ್ತಾಗುದಿಲ್ಲ, ಅಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್. ಬನ್ನಿ ಹೋಗೋಣ ಈಗ ಸೀದಾ. ನೋಡಿ ಫ್ರೆಂಡ್ಸ್, ಹಲಸಿನ ಮರ, ಮನೆ ಬಾಗ್ಲಲ್ಲೇ ದೊಡ್ಡ ಹಲಸಿನ ಮರ ಇದೆ. ಎಷ್ಟೊಂದು ಹಲಸಿನಕಾಯಿ ಬಿಡತ್ತು ಗೊತ್ತಾ. ಈಗೆಲ್ಲ ಮುಗೀತು ಸೀಸನ್ನು. ತುಂಬಾ ರುಚಿಯಾದ ಹಲಸಿನ ಹಣ್ಣು ಈ ಮರದಲ್ಲಿ ಬಿಡುತ್ತೆ ಫ್ರೆಂಡ್ಸ್. ಈಗ ಮಳೆಯ ದಿನ ಅಲ್ವಾ, ಮಳೆ ಸುರಿತಾ ಇರತ್ತೆ. ಮೋಡ ನೋಡಿ ಹೇಗಿದೆ ಮೋಡ ಅಂತ, ಫುಲ್ ಮೋಡ. ಎಲ್ಲಿ ನೋಡಿದ್ರು ಸುತ್ತನೂ ಹಸಿರು, ರೋಡ್ ಪಕ್ಕ ಹಸಿರು ಹಸಿರು ಹಸಿರು, ಮನೆ ಸುತ್ತಮುತ್ತ ಪೂರ್ತಿ ಹಸಿರು ನೋಡಿ. ಬನ್ನಿ ಈಗ ನಾವು ಹಾಗೇನೆ ಮನೆ ಒಳಗಡೆ ಹೋಗೋಣ, ಮನೆ ನೋಡ್ಕೊಂಡು ಬರೋಣ ಒಂದ್ ರೌಂಡ್. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಪೂರ್ತಿ ಓಪನ್ ಸಿಟ್ ಔಟ್ ಇದೆ, ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಬಹುದು. ಇಲ್ಲ ಹೊರಗಡೆ ಶೀಟ್ ಹಾಕಿದ್ದಾರೆ, ನಾನು ತೋರಿಸಿದ್ನಲ್ವಾ ನಿಮ್ಗೆ. ಇಲ್ಲಿ ಓಡಾಡ್ಕೊಂಡು ನೋಡಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಈ ತರ ಫುಲ್ ವಾಕಿಂಗ್ ಮಾಡ್ಕೊಂಡು ಆಚೆ ಈಚೆ ಆರಾಮಕ್ಕೆ ಓಡಾಡಬಹುದು. ಉದ್ದಕ್ಕೂ ಸುತ್ತಲೂ ಹಿಂಗೆ ಹೊರಗಡೆ ಶೀಟ್ ಕವರಿಂಗ್ ಮಾಡಿದ್ದಾರೆ. ಸಂಜೆ ಹೊತ್ತು ಬೆಳಿಗ್ಗಿನ ಬೇಗ ಕೂತ್ಕೊಂಡು ಮಾಡಕ್ ತುಂಬಾ ಚೆನ್ನಾಗಿರುತ್ತೆ. ಹಿಂಗೆ ಒಳಗಡೆ ಹೊಕ್ಕಿದ ತಕ್ಷಣ ಫಸ್ಟ್ ಒಂದು ರೂಮ್ ಇದೆ, ಎಂಟ್ರೆನ್ಸ್ ಅಲ್ಲಿ ಒಂದು ರೂಮ್ ಇದೆ. ಅಲ್ಲಿ UPS ಅದು ಇದು ಎಲ್ಲ ಇಟ್ಕೊಂಡಿದ್ದಾರೆ. ಸ್ವರ್ಣವಲ್ಲಿ ಗುರುಗಳ ಫೋಟೋ ಎಲ್ಲ ಇಟ್ಟಿದ್ದಾರೆ. ಹಾಗೇನೆ ಅಲ್ಲಿ ಎಂಟ್ರೆನ್ಸ್ ರೂಮ್. ಇಲ್ಲಿಂದ ಒಳಗೆ ಹೊಕ್ಕಿದ್ರೆ ನೋಡಿ, ಇದು ಹಾಲಿಗೆ ಪ್ರವೇಶ ಆಗುವಂತಹ ಬಾಗಿಲು. ನೋಡಿ ಬಾಗಿಲು ಎಷ್ಟು ಚೆನ್ನಾಗಿದೆ, ನಿಮಗೆ ತೋರಿಸ್ತೀನಿ ನಾನು. ಬಾಗಿಲಿನ ಕಾರ್ವಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಲಲ್ಲಿ ಎಂಟರ್ ಆದ್ರೆ ನೋಡಿ, ದೊಡ್ಡ ವಿಶಾಲವಾದಂತಹ ಹಾಲ್. ಗಾಳಿ ಬೆಳಕು ಎಲ್ಲ ಬೇಕಾದಷ್ಟಿದೆ. ಈಗ ಮಳೆಗಾಲ ಅಲ್ವಾ, ಹಾಗಾಗಿ ತುಂಬಾ ಮೋಡದ ವಾತಾವರಣ. ನೋಡಿ, ನಮ್ಮ ಮೊಮ್ಮಗ, ಮಗಳು, ಅಳಿಯ, ನಮ್ಮ ಬೀಗರ 2ನೇ ಮಗ, ಸೊಸೆ ಎಲ್ಲರಿರುವಂತಹ ಫೋಟೋಗಳನ್ನ ಗೋಡೆಗೆ ಫಿಕ್ಸ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿರತ್ತಲ್ವಾ. ಇವೇ ಎಲ್ಲ ಖುಷಿ ಫ್ರೆಂಡ್ಸ್ ಜೀವನದಲ್ಲಿ. ನಮ್ಗಂತೂ ಇಲ್ಲಿಗೆ ಬಂದ್ರೆ ವಾಪಸ್ ಹೋಗಕ್ಕೆ ಮನಸ್ಸಿರುವುದಿಲ್ಲ. ನೋಡಿ, ಇಲ್ಲಿ ಹಾಲಲ್ಲಿ ಬಲಗಡೆ ಹೋದ್ರೆ ಇದೊಂದು ಬೆಡ್ರೂಮ್. ನೋಡಿದ್ರಲ್ವಾ, ಇದು ಮೊದಲನೇ ಬೆಡ್ರೂಮ್. ಹಾಗೆ ಬೆಡ್ರೂಮಿನ ಪಕ್ಕದಲ್ಲೇ ದೇವ್ರ ಕೋಣೆ ಬರುತ್ತೆ ನೋಡಿ. ದೇವ್ರ ಕೋಣೆಯ ದ್ವಾರನೂ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿದ್ರಾ, ಇದು ದೇವರ ಕೋಣೆ. ದೇವರ ಕೋಣೆಯಲ್ಲಿ ದೇವರ ಮಂಟಪ. ಇವತ್ತಿನ ಪೂಜೆನೂ ಮುಗೀತು. ದೇವರ ಮನೆಯಿಂದ ಹೊರಗಡೆ ಬಂದ್ರೆ ಇಲ್ಲಿ ಎದುರುಗಡೆ ಟಿವಿ ಯೂನಿಟ್ ಇದೆ ನೋಡಿ. ಇಲ್ಲಿ ಟಿವಿ ಯೂನಿಟ್. ಹಾಗೇನೆ ಇಲ್ಲಿಂದ ದೇವ್ರ ಹಾಲಿಂದ ಸೀದಾ ಮುಂದ್ಗಡೆ ಹೋದ್ರೆ ಇದು ಡೈನಿಂಗ್ ಹಾಲ್ ನೋಡಿ. ದೊಡ್ಡ ಡೈನಿಂಗ್ ಹಾಲ್ ಇದೆ. ಡೈನಿಂಗ್ ಹಾಲಿಂದ ಎಡಗಡೆಗೆ ಇನ್ನೊಂದು ಬೆಡ್ರೂಮ್. ನೋಡಿದ್ರಲ್ವಾ. ಈ ಡೈನಿಂಗ್ ಹಾಲಿಂದ ಸೀದಾ ಮುಂದೆ ಬಂದ್ರೆ ಅಡುಗೆ ಮನೆ ಬರುತ್ತೆ. ಅಡುಗೆ ಮನೆಗೆ ಬರುವಾಗ ಈ ಕಡೆ ಕೈ ತೊಳೆಯಕ್ಕೆ ಸಿಂಕಿನ ವ್ಯವಸ್ಥೆ ಇದೆ. ಅಡುಗೆ ಮನೆ ತೋರಿಸ್ತೀನಿ ನಿಮಗೆ. ಅಡುಗೆ ಮನೆ ಎಂಟರ್ ಆಗುವಾಗ ಈ ಕಡೆ ಫ್ರಿಡ್ಜ್ ಇಟ್ಟಿದ್ದಾರೆ ನೋಡಿ. ವಿಶಾಲವಾದಂತಹ ಅಡುಗೆ ಮನೆ. ಪೇಟೆ ಒಳಗೆ ಇಷ್ಟೆಲ್ಲ ಜಾಗ ನಮ್ಗೆ ಸಿಗುವುದೇ ಇಲ್ಲ ಅಲ್ವಾ. ಎಲ್ಲ ಚಿಕ್ಕ 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 ಚಿಕ್ಕಕ್ಕಿರುತ್ತೆ. ಇಲ್ಲಿ ವಿಶಾಲವಾಗಿರುವಂತಹ ಅಡುಗೆ ಮನೆ. ಎಲ್ಲೂ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ, ಅಷ್ಟು ಒಳ್ಳೆ ಗಾಳಿ ಬೆಳಕು. ಈ ಕಡೆ ಒಂದು ಸ್ಟೋರ್ ರೂಮ್ ಇದೆ. ವಾಷಿಂಗ್ ಮೆಷಿನ್ನು, ಬೇರೆ ಐಟಮ್ಗಳನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಡುಗೆ ಮನೆ ಪಕ್ಕದಲ್ಲಿ ಸ್ಟೋರ್ ರೂಮ್ ಇದೆ. ಹಾಗೆ ಈ ಕಡೆ ಬಾತ್ರೂಮ್. ಬೇಕಾದಷ್ಟು ಜಾಗ, ಬೇಕಾದಷ್ಟು ಗಾಳಿ ಬೆಳಕು, ಒಳ್ಳೆ ವಾತಾವರಣ ಅಲ್ವಾ. ಪೇಟೆಯಲ್ಲಿ ಸಿಗತ್ತಾ ನಮ್ಗೆ ಈ ಥರದ ವಾತಾವರಣ? ಖಂಡಿತಕ್ಕೂ ಇಲ್ಲ. ಅಡುಗೆ ಮನೆಯಿಂದ ಸೀದಾ ಹೊರಗಡೆ ನೋಡಿದ್ರೆ ಅಲ್ಲಿವರೆಗೂ ನಿಮಗೆ ಹಾಲ್ವರೆಗೂ ಹೀಗೆ ಸೀದಾ ಕಾಣುತ್ತೆ. ಹಾಗೆ ಅಡುಗೆ ಮನೆಯಿಂದ ಹೊರಗಡೆ ಬಂದ್ರೆ ಇಲ್ಲಿ ಫಂಕ್ಷನ್ ಎಲ್ಲ ಆದವಾಗ ಅಡುಗೆ ಮಾಡಕ್ಕೆ ಎಲ್ಲ ನೋಡಿ ಜಾಗ ಇದೆ. ಅಡುಗೆ ಎಲ್ಲ ಮಾಡ್ಕೊಳ್ಳಕ್ಕೆ ಕಾರ್ಯಕ್ರಮ ನಡೀತಾ ಇರತ್ತಲ್ಲ, ಹಾಗಾಗಿ ಇಲ್ಲ ಜಾಗ ಇದೆ. ಈ ಕಡೆ ಪಾತ್ರೆ ತೊಳೆಯಕ್ಕೆಲ್ಲ ವ್ಯವಸ್ಥೆ ಇದೆ. ನೋಡಿ ಇಲ್ಲಿ ಎಷ್ಟು ಮುದ್ದಾದ 2 ಹಸುಗಳಿದಾವೆ. ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿ
ಹುಲ್ಲು ಮೇಯ್ತಾ ಇದೆ. ಹಾಗೆ ಇಲ್ಲೊಂದು ಆಕಳಿದೆ ನೋಡಿ. ಆಯ್ ಆಯ್, ಯಾರದು ಹುಲ್ಲು ತಿಂತಾ ಇರೋದು? ಒಂದು ಜರ್ಸಿ ತಳಿಯ ಕರು ಇದೆ, ಇನ್ನೊಂದು ನಾಟಿ ಹಸು ಇದೆ. ಎರಡು ಹಾಲು ಕೊಡತ್ತೆ. ಹಾಗಾಗಿ ತುಂಬ ಮನೇಲಿ ಬೇಕಾದಷ್ಟು ಹಾಲು ಮೊಸರಿಗೆ ಯಾವುದಕ್ಕೂ ಕೊರತೆ ಇಲ್ಲ. ತುಂಬಾ ಖುಷಿ ಅಲ್ವಾ? ಏನ್ ಮಾಡ್ತಾ ಇದ್ದಿ? ಹೊಟ್ಟೆ ತುಂಬಿಸ್ಕೊಳ್ತಿದ್ಯಾ? ಹೌದಾ? ಹಸುಗಳನ್ನು ಸಾಕು ತುಂಬಾ ಖುಷಿಯೂ ಕೊಡತ್ತೆ, ಹಾಗೆ ಕೆಲಸನೂ ಅಷ್ಟೇ ಆಗತ್ತೆ. ಹಸುಗಳ ಕೆಲಸನೂ ಜಾಸ್ತಿನೇ ಅಲ್ವಾ, ಆದ್ರೆ ಮನ್ಸಿಗೆ ಖುಷಿನೂ ಇರತ್ತೆ. ನೋಡಿ ಫ್ರೆಂಡ್ಸ್, ಈ ಕಡೆ ಮಳೆ ಅಲ್ವಾ, ಓಡಾಡಕ್ಕೆಲ್ಲ ಬೀಳಬಾರ್ದು ಅಂತ ಎಲ್ಲ ಶೀಟ್ ಹಾಕಿ ಕವರ್ ಮಾಡಿದ್ದಾರೆ. ಕೊಟ್ಟಿಗೆ ಹೋಗಕ್ಕೆ ಬರಕ್ಕೆ ಬಾವಿ ನೋಡಿ, ಮಳೆಗಾಲದಲ್ಲಿ ಫುಲ್ ಮೇಲ್ವರೆಗೆ ಬರುತ್ತೆ. ಈಗ ಸುಮಾರು ಬಂದಿದೆ ನೋಡಿ, ಇಲ್ಲಿವರೆಗೂ ಬರುತ್ತೆ. ಕೈಯಲ್ಲಿ ತೆಗಿಬಹುದು ನೀರು, ಅಷ್ಟು ಮೇಲ್ವರೆಗೆ ಬರುತ್ತೆ ನೀರು. 2 ಟಾಯ್ಲೆಟ್ಸ್ ಇದೆ. ಹಸಿರು ಹಸಿರು, ನೋಡಿದಲ್ಲೆಲ್ಲ ಹಸಿರೇ ಅಲ್ವಾ. ಆ ಕಡೆ ಪೂರ್ತಿ ಅಡಿಕೆ ತೋಟ, ಮರ ಗಿಡ, ಇಷ್ಟೊಂದು ಸುಂದರ ಪ್ರಕೃತಿಲಿರುವಾಗ ನಾನು ಇದನ್ನ ತೋರಿಸ್ಬೇಕು ನಿಮ್ಗೆಲ್ರಿಗೂ ಅನ್ನೋದೇ ನನ್ನ ಆಸೆ. ಬಾಳೆಗೊನೆ, ಆಮೇಲೆ ಸೂಜಿ ಮೆಣಸು, ಬಣ್ಣ ಬಣ್ಣದ ಹೂಗಳು. ಈಗ ಮಳೆ ಆದ ಕಾರಣ ತುಂಬಾ ವೆರೈಟಿ ಇಲ್ಲ, ಇಲ್ಲಾಂದ್ರೆ ತುಂಬಾ ಕಲರ್ಸ್ ಹೂ ಇರುತ್ತೆ ನಮ್ಮ ಬೀಗ್ರ ಮನೆಯಲ್ಲಿ. ಹೀಗೆ ಎಲ್ಲ ಸುತ್ತಮುತ್ತ ಪ್ರಕೃತಿ ಸೌಂದರ್ಯನೇ ಅಷ್ಟು ಚಂದ. ಅದಕ್ಕಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಮೆಣಸು ತೋರಿಸ್ತೀನಿ ನಿಮ್ಗೆ. ನಾನು ಹೇಳ್ತೀನಲ್ಲ ಯಾವಾಗ್ಲೂ, ನೋಡಿ ಇವೆಲ್ಲ ಸೂಜಿ ಮೆಣಸು. ಇವು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್. ಎಲ್ಲ ಖಾರಕ್ಕೆ ಈ ಮೆಣಸು ಉಪಯೋಗಿಸ್ಬೇಕಂತೆ ಯಾವಾಗಲೂ ಅಷ್ಟೇ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಮೆಣಸು. ಇದಕ್ಕೆ ಸೂಜಿ ಮೆಣಸು, ಜೀರಿಗೆ ಮೆಣಸು, ಗಾಂಧಾರಿ ಮೆಣಸು ಅಂತ ಹೇಳ್ತೀವಿ ನಾವು. ಹಾಗೇನೆ ಕೆಸುವಿನ ಎಲೆ, ಇದರಲ್ಲಿ ನಾವು ವೆರೈಟಿ ಅಡುಗೆ ಮಾಡ್ತೇವೆ, ಹಾಗೆ ಪತ್ರೊಡೆ ಮಾಡ್ತೇವೆ, ಎಲ್ಲ ವೆರೈಟಿ ಮಾಡ್ಬೋದು ಕೆಸುವಿನ ಎಲೆಯಲ್ಲಿ. ಕೆಸು ತೋರಿಸಿದ್ನಲ್ವಾ ಫ್ರೆಂಡ್ಸ್ ನಿಮ್ಗೆ, ನೆಲಕ್ಕೆ ಬೆಳೆಯುವಂಥದ್ದು. ಹಾಗೆ ಮರಗೆಸು ಅಂತ ಇರುತ್ತೆ ನೋಡಿ, ಇದೆಲ್ಲ ಮರಗೆಸುವಿನ ಎಲೆ. ಇಲ್ಲಿದೆ, ಮೇಲ್ಗಡೆ ಇದೆ ನೋಡಿ ನೋಡಿ, ಇದೆಲ್ಲ ಮರಗೆಸು. ಇದರಲ್ಲಿ ಪತ್ರೊಡೆ ಮಾಡಿದ್ರೆ ತುಂಬಾ ಟೇಸ್ಟ್ ಫ್ರೆಂಡ್ಸ್. ಇದು ಬಾಯಿ ಕಡಿಯುವುದಿಲ್ಲ ಇದರಲ್ಲಿ ಪತ್ರೊಡೆ ಮಾಡಿದ್ರೆ. ನೋಡಿ ಅಲ್ಲಿ ಮೇಲ್ಗಡೆ ಎಲೆ ಇದೆ ನೋಡಿ, ಕಾಣ್ತಿದ್ಯಾ ನಿಮ್ಗೆ? ಪತ್ರೊಡೆ ಹೆಚ್ಚಾಗಿ ನಾವು ಇದರಲ್ಲೇ ಮಾಡ್ತೇವೆ. ಇನ್ನೊಂದು ಕೆಸು ತೋರಿಸಿದೆ ಅಲ್ಲ ನಾನು, ಕೆಳಗಡೆ ಎಲ್ಲ ಬೆಳೆಯುವಂತಹ ಕೆಸು, ಅದರಲ್ಲಿ ಬೇರೆ ಬೇರೆ ವೆರೈಟಿ ಅಡಿಗೆಗೆ ರುಚಿ. ಅದು ಪತ್ರೊಡೆಗೆ ಈ ಮರಗೆಸುನೇ ರುಚಿ. ನಿಮ್ಗೆಲ್ಲ ಸಿಗುದಿಲ್ವಲ್ಲ ನೋಡಕ್ಕೆ, ಅದಕ್ಕಾಗಿ ನಾನು ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್ ನೋಡಿ, ನಾನು ಬೀಗ್ರ ನಿಮ್ಗೆ ಪರಿಚಯ ಮಾಡ್ತೇನೆ. ಇವರು ನಮ್ಮ ಅಳಿಯನ ಅಮ್ಮ, ಇವರು ನಮ್ಮ ಅಳಿಯನ ಅಪ್ಪ. ಇವರಂತೂ ನಮ್ಮ ಮನೆಯವ್ರು ಎಲ್ರಿಗೂ ಪರಿಚಯ ಇದೆ, ಹೆಂಗೋ ಕಾಣ್ತಾ ಇರ್ತಾರೆ ವಿಡಿಯೋದಲ್ಲಿ. ನಮ್ಗೆ ಇಲ್ಲಿ ಬಂದ್ಬಿಟ್ರೆ, ನಮ್ಮ ಬೀಗ್ರ ಮನೆಗೆ ಬಂದ್ಬಿಟ್ರೆ ಭಾರಿ ಖುಷಿ ಫ್ರೆಂಡ್ಸ್. ಈ ಹಸಿರಿನ ವಾತಾವರಣ ಇಷ್ಟೊತ್ತು ನೀವು ನೋಡಿದ್ರಲ್ವಾ, ಈ ಹಸಿರಿನ ಮಧ್ಯ ಬಂದ್ರೆ ವಾಪಸ್ ಹೋಗಕ್ಕೆ ಮನ್ಸಾಗೋದಿಲ್ಲ. ಹಂಗೆ ನನಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವರು. ಹೇಳ್ತಾ ಇರ್ತಿದ್ರು, ವಿಡಿಯೋಗಳನ್ನ ಮಾಡ್ತಿದ್ಯಾ, ಚೆನ್ನಾಗಿ ಮಾಡು ಅಂತ ಹೇಳ್ತಾ ಇರ್ತಿದ್ರು. ಹಾಗಾಗಿ ನನಗೆ ತುಂಬಾ ಖುಷಿ. ನಮ್ಮ ಬೀಗರು ಅಷ್ಟೇ ತುಂಬಾ ಸಮಾಜ ಸೇವೆಯಲ್ಲಿ ಇದರಲ್ಲಿ ಓಡಾಡ್ತಾ ಇರ್ತಾರೆ. ತುಂಬಾ ಜನರಿಗೆ ಸಹಾಯ ಮಾಡೋದು, ಈ ಎಲ್ಲ ಗುಣಗಳು ಅವರಲ್ಲೂ, ಗಂಡ ಹೆಂಡತಿ ಹತ್ರ ಆ ಥರದ್ದೆಲ್ಲ ಗುಣಗಳಿದೆ. ಸಮಾಜಕ್ಕಾಗಿ ತುಂಬಾ ಹೋರಾಡ್ತಾರೆ ಅವರು, ತುಂಬಾ ಕೆಲಸ ಮಾಡ್ತಾರೆ. ಇದೆಲ್ಲ ನಮಗೂ ಖುಷಿ. ನಾವು ಅದನ್ನ ಇಷ್ಟಪಡುವವರು, ನಾವು ಆ ರೀತಿಯೇ ಮಾಡುವವರು. ಹಾಗಾಗಿ ನಮ್ಗೆ ಅವರಿಗೆ ತುಂಬಾ ಏನ್ ಹೇಳೋದು, ಮ್ಯಾಚ್ ಆಗತ್ತೆ. ಎಲ್ಲ ಗುಣಗಳು ಮ್ಯಾಚ್ ಆಗತ್ತೆ ನಮ್ಗೆ ಅವರಿಗೆ. ಹಾಗಾಗಿ ನಮಗ್ ಭಾರಿ ಖುಷಿ. ನಮ್ಗೆ ನಮ್ ಬೀಗ್ರ ಮನೆಗೆ ಬರೋದಂದ್ರೆ ಭಾರಿ ಇಷ್ಟ. ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಅಡಿಕೆ ಕೃಷಿಗಾರರು. ಎಷ್ಟು ಶ್ರಮ ಪಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತೋಟ ಅಂದ್ರೆ, ಬರೀ ಅವರಿಬ್ಬರ ಶ್ರಮದಿಂದನೇ ಹೊಸ ತೋಟ ಮಾಡಿ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಅದನ್ನ ಹೇಳಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಆ ತೋಟ ಒಂದು ಸುತ್ತು ಹಾಕಿ ಬಂದ್ರಿ ಅಂದ್ರೆ ಮನಸ್ಸಿಗೆ ಅಷ್ಟು ಖುಷಿ ಆಗತ್ತೆ. ಅದಕ್ಕೆಲ್ಲ ನಮ್ಮ ಅಣ್ಣ ಮತ್ತೆ ಅತ್ತಿಗೆದು ಪರಿಶ್ರಮನೇ ಕಾರಣ. ಇಲ್ಲ ಅಂದ್ರೆ ಅಷ್ಟು ಡೆವಲಪ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಆಸಕ್ತಿನೂ ಇರಬೇಕು, ಮಾಡುವಂತಹ ಶ್ರಮ ಪಡುವಂತಹ ಶಕ್ತಿನೂ ಇರಬೇಕು. ಹಾಗೆ ನಮ್ಮ ಬೀಗ್ರನ್ನ ಮಾತಾಡ್ತೀನಿ ಈಗ. ಅಣ್ಣ, ನನ್ನ ವಿಡಿಯೋಗಳೆಲ್ಲ ನೋಡ್ತಿರಲ್ಲ, ಹೇಗನ್ಸತ್ತೆ ನಿಮ್ಗೆ? ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂತ ವಿಡಿಯೋ ಕೊಡ್ತಾ ಇದ್ದೀರಾ, ನಿಮಗೆ ಅಭಿನಂದನೆಗಳು. ಮತ್ತೆ ನಾನು ಹೇಳ್ತಾ ಇದ್ದೆ ಯಾವಾಗ, ನಿಮ್ಮಲ್ಲಿ ಏನೋ ವಿಶೇಷ ಪ್ರತಿಭೆ ಇದೆ, ಅದನ್ನು ನೀವು ಬಳಸ್ಕೊಳ್ಳಿ ಅಂತೇಳಿ. ಅದು ನೀವು ಈ ವಿಡಿಯೋಗಳ ಮೂಲಕ ಜನರಿಗೆ ಒಂದು ಮಾಹಿತಿಗಳನ್ನು ಕೊಡ್ತಾ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತೆ ನೀವು ಒಂದು ಒಳ್ಳೆಯ ಪ್ರೊಫೆಸರ್ ಆಗುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಇತ್ತು. ಆಗಿನ ಕಾಲದಲ್ಲಿ ಮುಂದೆ ಹೋಗಕ್ಕೆ ಬಿಡ್ಲಿಲ್ವಲ್ಲ ಅಣ್ಣ, ಅದೇ ಆಗಿರೋದಿಲ್ಲ. ವಿವರಣೆ ಕೊಡುವ ಒಂದು ಶೈಲಿ ಮತ್ತೆ ನಾವು ಬಹಳ ಹಿಡಿಸಿದೆ. ಅದಕ್ಕೆ ನಿಮಗೆ ಧನ್ಯವಾದ.
ಥ್ಯಾಂಕ್ ಯು ಅಣ್ಣ. ನೋಡಿ ಈಗ ನಾನು ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ತೆಗಿತಾ ಇದ್ದೀನಿ. ಅಣ್ಣ ಅತ್ತಿಗೆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಿರಲ್ಲ ನೀವು? ನಂಗೆ ಪಾಪ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು. ಈ ತರದ್ ಮಾಡು ಆ ತರದ್ ಮಾಡು ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾನು ನಿನ್ನೆಯಿಂದ ಯೋಚನೆ ಮಾಡ್ತಿದ್ದೆವು, ನಮ್ ಬೀಗ್ರ ಮನೆ ಎಲ್ಲ ತೋರಿಸ್ಬೇಕು ನಿಮ್ಗೆ, ಸುತ್ತಮುತ್ತ ತೋಟ ತೋರಿಸ್ಬೇಕು ಅಂತ. ಬೆಳಿಗ್ಗೆ ಅತ್ತಿಗೆ ಹತ್ರ ಕೇಳ್ತಾ ಇದ್ದೆ, ನಾನು ಮಾಡ್ಲಾ ವಿಡಿಯೋ? ಅಯ್ಯೋ ಮಾಡಪ್ಪ, ಎಷ್ಟು ಚೆನ್ನಾಗಿರತ್ತೆ, ಮಾಡಿ ಹಾಕು ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಎಲ್ಲ ತೋಟ ಸುತ್ತಮುತ್ತ ಮನೆ ಎಲ್ಲ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಹಸಿರಿನ ಪರಿಸರ ಎಲ್ಲರಿಗೂ ಸಿಕ್ಕಲ್ಲ ಅಲ್ಲ, ಇಲ್ಲಿ ಇರಕ್ಕೆ ಒಂದು ಭಾಗ್ಯ ಪಡ್ಕೊಂಡಿರ್ಬೇಕು, ಈ ಹಸಿರಿನ ಮಧ್ಯೆ ವಾಸ ಮಾಡಕ್ಕೆ. ನಮ್ಮಂತವ್ರು ಆ ಪೇಟೆ ಗಲಾಟೆ ಒಳಗೆ ಬದುಕ್ತೀವಲ್ವಾ? ಹೇಗೆ ಅನಿಸ್ತು ನಿಮ್ಗೆ? ಇಷ್ಟ ಆಯ್ತಾ ಸುತ್ತಮುತ್ತ ಹಸಿರು ನೋಡಿ? ಇಷ್ಟ ಆದ್ರೆ ಏನ್ ಮಾಡ್ಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿಗ್ತಾ ಇರೋಣ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.